ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಕ್ರೋಶಾ ಡಿಸೈನ್ ಹಾಕ್ತಿದ್ದೀನಿ. ಕ್ರೋಶಾ ಡಿಸೈನ್ ಅಂದರೆ ಇದು ಬಿಗಿನರ್ಸ್ಗೆ ಒಂದು ಚೈನ್ ಹಾಕಿ, ಒಂದು ಬೀಡ್ ಹಾಕಿ, ಒಂದು ಚೈನ್ ಹಾಕಿ, ಆ ಚೈನಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಬರೋದೇ ಬೇಸಿಕ್ ಡಿಸೈನ್ ಇದು. ಕ್ರೋಶಾದಲ್ಲಿ ನೀವು ಚೈನ್ ಹಾಕಿ ಕುಚ್ಚು ಕಟ್ಟೋದು. ಮತ್ತು ನಾನು ಸೀರೆ ಇದು ಪರ್ಪಲ್ ಶೇಡ್ ಇದೆ, ಬಾಡಿ ಕಲರ್ ಬಂದು ಪರ್ಪಲ್ ಶೇಡ್ ಇದೆ, ಮತ್ತು ಪಲ್ಲು ಬಂದು ಪೀಚ್ ಕಲರ್ ಇದೆ. ಇದು ಪಲ್ಲು ಪೀಚ್ ಕಲರ್ ಇದೆ. ಇದು ಸ್ಯಾರಿನೂ ಮತ್ತು ಈ ಥ್ರೆಡ್ ಬಂದು 6 ಎಳೆ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಪರ್ಪಲ್ ಶೇಡ್ ತೊಗೊಂಡಿದ್ದೀನಿ ನಾನು ಥ್ರೆಡ್ನ, ಮತ್ತು ನೀಡಲ್ಲು. ಇದಕ್ಕೆ ಬೇಕಾಗಿರೋದು ಬೀಡ್ ತೊಗೊಂಡಿದ್ದೀನಿ. ನಾನು ಗೋಲ್ಡ್ ಕಲರ್ ಜರಿ ಬಂದಿದೆ, ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ನೀವು ಕಾಪರ್ ಕಲರ್ ಜರಿ ಇದ್ದರೆ ಕಾಪರ್ ಕಲರ್ ಬೀಡ್ ಯೂಸ್ ಮಾಡ್ಬೋದು, ಮತ್ತು ಸಿಲ್ವರ್ ಇದ್ದರೆ ಸಿಲ್ವರ್ ಕಲರು, ಸಿಲ್ವರಲ್ಲಿ ಪರ್ಲು ಕೂಡ ಯೂಸ್ ಮಾಡ್ಬೋದು, ಮತ್ತು ಕ್ರಿಸ್ಟಲ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಕೈಗೆ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ, ಸುತ್ತಕೊಂಡು ಕೈಗೆ. ಮತ್ತು ಈಗ ಫಸ್ಟು ನಾಟ್ ಹಾಕ್ಕೊಳ್ಳೋಣ. ನಾನಿದು ನಾಟ್ ಹಾಕೋದು ಹೇಗೆ ಅಂತ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಹಾಕೋದು ಇದೇ ರೀತಿ. ಮತ್ತು ಇನ್ನೊಂದು ನಾಟು, ಇದರಲ್ಲಿ 4 ಚೈನ್ಸ್, 1 2 3 4 ಚೈನ್ ಹಾಕಿ, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ನಾಟ್. ಮತ್ತು ಇದೇನು ಬೀಡ್ ತೊಗೊಂಡಿದ್ದೀನಿ ಅದು ಒಂದು ಬೀಡು. ಮತ್ತು 4 ಚೈನ್ಸ್, 1 2 3 4. ನೀವು ಯಾವಾಗಲೂ ಅಷ್ಟೇ ಇದು ಏನು ಚೈನ್ ಹಾಕ್ತೀರಾ ಅದು ಬಂದು ಕರೆಕ್ಟ್, ಅದು ಯಾವ ಜಾಗದಲ್ಲಿ ನಿಲ್ಲುತ್ತೆ ಅದೇ ಜಾಗದಲ್ಲಿ ಹಾಕಬೇಕು. ಮುಂದೆ ಹೋದರೆ ಸೀರೆ ಸೊಕ್ಕು ಬರುತ್ತೆ, ಹಾಗಾಗಿ ಮುಂದೆ ಹೋಗಬಾರ್ದು. ಬೇಕಾದರೆ 1 ಪಾಯಿಂಟ್ ಹಿಂದೆ ಹಾಕಿದ್ರೂ ಮುಂದೆ ಬರಬಾರ್ದು. ಅದು ಯಾವತ್ತೂ ನೋಡ್ಕೊಳ್ಳಿ. ನೀವು ಆ ರೀತಿ ಮಾಡಿದ್ರೆ ಆ ಫಿನಿಶಿಂಗೇ ಹೊಟ್ಟೋಗ್ಬಿಡುತ್ತೆ. ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. 2 3 4 ಫ್ರೆಂಡ್ಸ್, ನೀವು ಇದರಲ್ಲಿ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. 4 ಚೈನು, ಬೀಡಲ್ಲೂ ಅಷ್ಟೇ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕೊಳ್ಳಿ. ನೀವಿಲ್ಲಿ ಯಾವ ಥರ ಬೀಡಾದರೂ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ವೇರಿಯೇಷನ್ ಸೈಜ್ ಬಂದು ವೇರಿಯೇಷನ್ ನೋಡ್ಕೊಳ್ಳಿ. ತುಂಬ ದಪ್ಪದ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಸೈಜೇ ಇರಲಿ. ಮತ್ತು ಫ್ಲವರ್ ಬೀಡ್ ಬರುತ್ತೆ, ಫ್ಲವರ್ ಬೀಡು ಹಾಕ್ಬೋದು. ನಿಮಗೆ ರೌಂಡ್ ಪ್ಲೈನ್ ಹಾಕೋದಕ್ಕಿಂತ ಪ್ಲೈನೂ ಆದ್ರೂ ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಸ್ವಲ್ಪ ಡಿಸೈನ್ ಇರೋದು ರೌಂಡು ಅಥವಾ ಫ್ಲವರ್ ಡಿಸೈನು, ಕ್ರಿಸ್ಟಲ್ ಯಾವುದಾದ್ರೂ ಹಾಕ್ಬೋದು. ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ಜರೀಲಿ ಯಾವುದು ಬಂದಿದೆ, ಗೋಲ್ಡ್ ಬಂದಿದ್ರೆ ಗೋಲ್ಡ್, ಕಾಪರ್ ಬಂದಿದ್ರೆ ಕಾಪರ್, ಆ ರೀತಿ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನೋಡಿ, ಇದೇ ರೀತಿ ಪೂರಾ ಸೀರೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಇದು ಮುಗ್ದಿದೆ, ಚೈನ್ ಹಾಕಿ 1 ಬೀಡ್ ಹಾಕಿರೋದು ಮುಗ್ದಿದೆ. ಇವಾಗ ಲಾಸ್ಟಿಗೆ ಎಂಡ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಟ್ರಿಮ್ ಮಾಡಿದ್ದೀನಿ, ಕಟ್ ಮಾಡಿಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ನಾಟ್ನ. ಈಗ ಇದಕ್ಕೆ ಇಲ್ಲಿ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಇದರಲ್ಲಿ 75 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಇಲ್ಲೇನು 5 ಚೈನ್ ಹಾಕಿದ್ವಿ, 4 ಚೈನ್ ಹಾಕಿದ್ವಿ, ಅಲ್ಲಿ ಬಂದು ಕುಚ್ಚು ಕಟ್ಕೊಂಡಿದ್ದೀವಿ. ಇದು ಬಿಗಿನರ್ಸ್ ಎಲ್ಲ ಟ್ರೈ ಮಾಡ್ಬೋದು. ನಿಮಗೆ ಅಷ್ಟು ಕಷ್ಟ ಅನಿಸಲ್ಲ ಇದು.
ಮತ್ತು ಯಾರೆಲ್ಲ ಇದು ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.